ಬಹಳ ಸುಂದರ ಜಾಗದಲ್ಲಿತ್ತು. ಅಲ್ಲಿ 4 ಕಡೆ ಬೆಟ್ಟಗಳಿದ್ದವು. ಇಲ್ಲೋಡಿ ಮಕ್ಳೇ, ಇಲ್ಲೋಡಿ ಹೊಸ ಟೀಚರ್ ಜಾನ್ ಅಂತ. ಇವ್ರು ನಮ್ಮ ಸ್ಕೂಲ್ನ ಹೊಸ ಟೀಚರ್. ಇವ್ರು ಎಲ್ಲ ಮಕ್ಕಳಿಗೆ ಮ್ಯಾಜಿಕ್ ಹೇಳ್ಕೊಡ್ತಾರೆ. ಸರ್ ಜಾನ್ ಎಲ್ಲ ಮಕ್ಕಳನ್ನು ಒಂದು ಜಂಗಲ್ ಕಡೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಒಂದು ಮಂತ್ರವನ್ನು ಹೇಳಿ ಎಲ್ಲರಿಗೂ ಆ ಮಂತ್ರವನ್ನು ಉಚ್ಚರಿಸಲು ಹೇಳುತ್ತಾರೆ. ಮಂತ್ರ ಅಂತೂ ಕೇವಲ ಜನಗಳನ್ನ ದಾರಿ ತಪ್ಸಕ್ ಮಾತ್ರ ಇರುತ್ತೆ. ಯಾಕೆ ಅಂದ್ರೆ ಜನಗಳ ದೃಷ್ಟಿ ಮೆಜಿಷಿಯನ್ ಟ್ರಿಕ್ ಮೇಲೆ ಹೋಗದೆ ಇರ್ಲಿ ಅಂತ. ಮತ್ತೆ ಮೆಜಿಷಿಯನ್ ಏನಾದ್ರೂ ಒಂದು ಕೈ ಚಳಕ ಮಾಡಿ ಜಾದೂನ ತೋರಿಸ್ಬಿಡ್ತಾನೆ. ಸರ್, ನನಗೆ ಎಲ್ಲ ಗೊತ್ತಿದೆ. ಹಾ ಸರ್, ನಾವೀಗ ಆಟಾಡಕ್ ಹೋಗೋದಾ? ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಶಾಲೆಯನ್ನು ಬಿಟ್ಟು ಆಟವಾಡಲು ಹೋಗುತ್ತಾರೆ. ಕೇವಲ 3 ಮಕ್ಕಳನ್ನು ಬಿಟ್ಟು, ದಿಯಾ, ಸ್ನೇಹ ಹಾಗೂ ರಕುಲ್. ಎಲ್ಲ ಮಕ್ಕಳು ಏನನ್ನೋ ಮಾತನಾಡುತ್ತಿರುವಾಗ ದಿಯಾ ಮಾತ್ರ ಆ ಮಂತ್ರವನ್ನು ಉಚ್ಚರಿಸುತ್ತಿರುತ್ತಾಳೆ. ಮತ್ತು ಆಗ ಸರ್ ಜಾನ್ ಅವರ ಕೋಲನ್ನು ತೆಗೆಯುತ್ತಾರೆ. ಒಂದು ಜಾಗದಲ್ಲಿ ಅದನ್ನು ಸೃಷ್ಟಿಸುತ್ತಾರೆ. ಆಗ ಎಲ್ಲ ಕಡೆ ಅಲ್ಲಿ ತರಂಗಗಳು ಸೃಷ್ಟಿಯಾಗುತ್ತವೆ. ಅದು ಅವರು 4ರನ್ನು ಸುತ್ತಿಕೊಳ್ಳುತ್ತದೆ. ಸ್ವಲ್ಪ ದಿನದಿಂದ ಈ ತರಂಗಗಳು ನನಗೆ ಕಾಣಿಸ್ಕೊಳ್ತಾ ಇತ್ತು. ನೋಡು, ನಾನು ಹೇಳ್ತಿದ್ದೆ ಅಲ್ವಾ ಜಾದೂ ಇರುತ್ತೆ ಅಂತ. ಸರ್, ನಿಮಗೆ ಗೊತ್ತಾ, ನಾನು ಇದನ್ನ ಹೇಳೋದನ್ನ ನನ್ನ ಮಾತು ಯಾರು ನಂಬ್ತಾ ಇರಲಿಲ್ಲ. ಅದಕ್ಕೆ ಅಂತಾನೆ ನಾನು ಬಂದಿರೋದು. ಜಾದೂ ಮೇಲೆ ನಿಮಗಿರುವಂತ ಪ್ರೀತಿನ ನೋಡಿ ಈಗ ನನ್ನ ಹಿಂದೆನೆ ನಡ್ಕೊಂಡು ಬನ್ನಿ. ಆನ್ಸರ್ ಡಾನ್ ಮಾಟೋಲಾ. ಆನ್ಸರ್ ಟೈಮ್ ಮಾಟೋಲಾ. ದಿಯಾ ಆ ಮಂತ್ರವನ್ನು ಹೇಳುತ್ತಿದ್ದಂತೆ ತಾನೇ ಜಂಗಲ್ನ ಹಿಂದೆ ಇರುವಂತಹ ಒಂದು ಜಾಗಕ್ಕೆ ಹೋಗುತ್ತಾಳೆ ಮತ್ತು ಒಂದು ಕಡೆಯಿಂದ ಒಂದು ಹೊಸ ದಾರಿ ಸೃಷ್ಟಿಯಾಗುತ್ತದೆ. ಅಲ್ಲಿ ಚಿಟ್ಟೆಗಳು ಹಾರುತ್ತಿದ್ದವು. ಸುಂದರವಾಗಿ ನೀರು ಹರಿಯುತ್ತಿತ್ತು. ಆ ನೀರು ಇಂದ್ರಧನುಷಿನ ಬಣ್ಣದಲ್ಲಿತ್ತು. ಅದನ್ನು ನೋಡುತ್ತಾ 3 ಮಕ್ಕಳು ದಂಗಾಗುತ್ತಾರೆ ಮತ್ತು ಓಡುತ್ತಾ ಆ ದಾರಿಯಲ್ಲಿ ಹೋಗುತ್ತಾರೆ. ನನ್ಗೇನೋ ಇದು ಒಂದು ಜಾದೂ ದಾರಿ ತರ ಕಾಣಿಸ್ತಾ ಇದೆ ಸರ್. ನಾವು ಯಾವ್ದಾದ್ರೂ ಜಾದೂ ನಗರಕ್ಕೆ ಬಂದ್ಬಿಟ್ವಾ ಹೇಗೆ? ಆಗ ಒಂದು ಚಿಟ್ಟೆಯು ರಕುಲ್ ಕೈಯ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ ಮತ್ತು ಹೇಳುತ್ತದೆ, ಜಾದೂ ಮನೆಗೆ ಹೋಗ್ಬೇಕು ಅಂದ್ರೆ ಈ ದಾರಿಲೇ ಹೋಗ್ಬೇಕು. ಆದ್ರೆ ನೀನು ಅದ್ರ ಪಕ್ಕದಲ್ಲಿ ಕೂಡ ಬಂದಿಲ್ವಲ್ಲ. ಇನ್ ಮುಂದೆ ನೋಡು, ತುಂಬಾ ವಿಷಯಗಳು ನಡೆಯುತ್ತೆ. ಹಾಗಿದ್ರೆ ದಿಯಾ ಬಾ, ಈಗ ನಿನ್ನ ಕನಸು ಪೂರ್ತಿಯಾಗುತ್ತೆ. ಸರ್ ಜಾನ್ ಮತ್ತೆ ತಮ್ಮ ಕೋಲನ್ನು ಸುತ್ತುತ್ತಾರೆ. ಆಗ ಮೋಡಗಳಿಂದ ಸೀದಾ ಮೆಟ್ಟಿಲುಗಳು ದಿಯಾ ಬಳಿ ಬರುತ್ತದೆ. ಅಯ್ಯೋ, ಜಾದೂಯಿಂದ ಮಾಡಿದ ಮೆಟ್ಲುಗಳ. ಹೋಗಿ ಹೋಗಿ ಮಕ್ಕಳೇ, ಮೇಲ್ ಹೋಗಿ ಮತ್ತೆ ಮಜಾ ಮಾಡಿ. ಅಲ್ಲೇನಾದ್ರೂ ನಿಮಗೆ ತೊಂದರೆ ಆದ್ರೆ ನಿನಗೆ ನಾನು ಹೇಳ್ಕೊಟ್ಟಿರೋ ಮಂತ್ರ ನೆನಪಿದೆ ಅಲ್ವಾ ದಿಯಾ? ಆನ್ಸರ್ ಡಾನ್ ಮಾಟೋಲಾ. ಮಕ್ಕಳು ಮೆಟ್ಟಿಲ ಮೇಲೆ ನಿಂತುಕೊಳ್ಳುತ್ತಾರೆ ಮತ್ತು ಆ ಮೆಟ್ಟಿಲು ತನ್ನಂತಾನೆ ಎಕ್ಸ್ಕಲೇಟರ್ ಥರ ಆಕಾಶದ ದಾರಿಗೆ ಕರೆದುಕೊಂಡು ಹೋಗುತ್ತದೆ. ಅಯ್ಯೋ, ಈ ಬಾಗಿಲಿಗೆ ಕ್ಲೋಸ್ ಆಗೋಗಿದೆ. ಈಗಲೇ ಓಪನ್ ಆಗುತ್ತೆ. ಆನ್ಸರ್ ಡೈಮ್ ಮಾಟೋಲಾ. ದಿಯಾ ಆ ಮಂತ್ರವನ್ನು ಹೇಳುತ್ತಿದ್ದಂತೆ ಬಾಗಿಲು ತನ್ನಿಂತಾನೇ ತೆರೆದುಕೊಳ್ಳುತ್ತದೆ ಮತ್ತು ಎಲ್ಲ ಮಕ್ಕಳು ಒಳಗೆ ಹೋಗುತ್ತಾರೆ. ನಾವು ಮೋಡದಲ್ಲಿ ಹೋಗ್ತಾ ಇದ್ದೀವಿ. ಮೇಲ್ ಸ್ವಲ್ಪ ನೋಡ್ತೀರಾ? ಚಂದ್ರ ಮತ್ತೆ ನಕ್ಷತ್ರಗಳೆಲ್ಲ ತುಂಬಾ ಹತ್ರದಲ್ಲೇ ಇವೆ. ನಾವು ನಮ್ಮ ಕೈ ಚಾಚಿ ಅವುಗಳನ್ನ ಮುಟ್ಟಬಹುದು, ಅಷ್ಟು ಹತ್ರದಲ್ಲಿವೆ. ಮಕ್ಕಳು ಮುಂದೆ ಹೋಗುವುದರಲ್ಲಿರುತ್ತಾರೆ. ಅಷ್ಟರಲ್ಲಿ 2 ಏಂಜಲ್ಸ್ ಅವರನ್ನು ಭೇಟಿ ಮಾಡಲು ಬರುತ್ತಾರೆ. ಮಾಯಾವಿ ಜಗತ್ತಿನ ನೀವು ಅತಿಥಿಗಳು, ಬನ್ನಿ, ಈ ಕಡೆ ಬನ್ನಿ. ಆದ್ರೆ ಇವ್ರ ಬಟ್ಟೆ ನೋಡಿದ್ರೆ ಇವ್ರು ಯಾವತ್ತೂ ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ. ಈಗ ಜಾದೂ ಮಾಡ್ತೀನಿ. ಶೀಶಾ ತನ್ನ ಮಾಯಾ ಕೋಲನ್ನು ಆಡಿಸುತ್ತಾಳೆ. ಆಗ 3 ಮಕ್ಕಳ ಬಟ್ಟೆಯು ಬದಲಾಗುತ್ತದೆ. ವಾವ್, ನೀನು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೀಯಾ ಸ್ನೇಹ. ನೀವಿಬ್ರು ಕೂಡ. 3 ಮಕ್ಕಳು ಒಳಗೆ ಡೈನಿಂಗ್ ಏರಿಯಾಗೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಇಷ್ಟವಾಗುವಂತಹ ತಿಂಡಿಗಳು ಇರುತ್ತವೆ. ಚೇರ್ ತನ್ನಿಂತಾನೇ ಹಿಂದೆ ಹೋಗುತ್ತದೆ. 3 ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾರೆ. ಆಗ ಚಾಯ್ ಪಾಟ್ ಕೂಡ
ತನ್ನಿಂತಾನೆ ಕುದಿಯುತ್ತಾ ಅದಾಗದೆ ಕಪ್ಪಿಗೆ ಸುರಿಯುತ್ತದೆ. ಅಲ್ಲಿ ಟೀಯನ್ನು ಹಾಕಿ ಅವರ ಬಳಿ ಇಡುತ್ತದೆ. ಆಶ್ಚರ್ಯ ಪಡಬೇಡಿ, ಇದು ನನ್ನ ಕೆಲಸ ಅಷ್ಟೇ. ಮತ್ತೆ ನೀವ್ ಏನ್ ತಿನ್ನೋದಕ್ಕೆ ಇಷ್ಟಪಡ್ತೀರಾ? ನೀವ್ ಏನೇ ತಿನ್ನೋದಕ್ಕೆ ಇಷ್ಟಪಟ್ರು ಈ ಜಾದೂ ಪ್ಲೇಟ್ ನಲ್ಲಿ ತಕ್ಷಣನೇ ಬಂದ್ಬಿಡುತ್ತೆ. ಮೂವರು ಮಕ್ಕಳು ತಮಗೆ ಇಷ್ಟವಾದಂತ ಆಹಾರವನ್ನು ಆರ್ಡರ್ ಮಾಡಿ ತಿನ್ನುತ್ತಾರೆ. ಮಾಯಾ ಜಗತ್ತನ್ನು ಪೂರ್ತಿಯಾಗಿ ಅನುಭವಿಸುತ್ತಾರೆ. ಆಗ ದಿಯಾಳಿಗೆ ಒಂದು ಧ್ವನಿ ಕೇಳಿಸುತ್ತದೆ. 5 ಗಂಟೆ ಆಯ್ತು ಮಕ್ಕಳೇ, ಬನ್ನಿ ಬಸ್ ಹತ್ತೋದಕ್ಕೆ ಎಲ್ಲರೂ ಲೈನ್ ಮಾಡಿ, ಮನೆಗೆ ಹೋಗೋಕೆ ಸಮಯ ಆಗ್ತಿದೆ. ದಿಯಾ ಧ್ವನಿಯನ್ನು ಕೇಳಿ ಮೋಡದಿಂದ ಹೊರಗೆ ಬರುತ್ತಾಳೆ. ಕೆಳಗೆ ನೋಡಿದಾಗ ಅವಳಿಗೆ ತನ್ನ ಸ್ನೇಹಿತರೆಲ್ಲರೂ ಮತ್ತೆ ಬಸ್ಗೆ ಹೋಗುತ್ತಿರುವುದು ಕಾಣಿಸುತ್ತದೆ. ಸ್ನೇಹ ಮತ್ತೆ ರಕುಲ್, ಬನ್ನಿ, 5 ಗಂಟೆ ಆಯ್ತು, ನಾವಿವಾಗ ಹೊರಡಬೇಕು. ತುಂಬಾ ದಿನ ಆದ್ಮೇಲೆ ಮನುಷ್ಯರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ನಾವು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದೀವಿ. ನಮ್ಮ ಮಾಯಾವಿ ಜಗತ್ತಿನಿಂದ ನಾವು ನಿಮ್ಗೆ 3 ಮಾಯಾವಿ ಬ್ಯಾಂಡ್ ಅನ್ನ ಕೊಡ್ತೀವಿ. ನಿಮ್ಗೆ ಯಾವಾಗ್ಲಾದ್ರೂ ನಮ್ಮ ಅವಶ್ಯಕತೆ ಬಿದ್ದಾಗ ಈ ಜಾದೂಯಿ ಬ್ಯಾಂಡು ತನಗೆ ತಾನೇ ಹೊಡೆಯೋದಕ್ಕೆ ಆರಂಭ ಆಗುತ್ತೆ. ಆಗ ನೀವು ನಮ್ಮನ್ನ ಭೂಮಿ ಮೇಲೆ ನೋಡ್ಬೋದು ಮತ್ತು ನಿಮ್ಮ ಸಹಾಯಕ್ಕಾಗಿ ಬರ್ತೀವಿ. ಈಗ ನಾವು ಹೊರಡ್ತೀವಿ, ಮತ್ತೆ ಸಿಗೋಣ. ಆನ್ಸರ್ ಡ್ಯಾಡ್, ಮಾತಾಡ್ಲ. ಮೂವರು ಮಕ್ಕಳು ಅಲ್ಲಿಂದ ಹೊರಟು ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಬೇರೆ ಮಕ್ಕಳೊಂದಿಗೆ ಸೇರಿ ನಿಂತುಕೊಳ್ಳುತ್ತಾರೆ. ನೀವಂತೂ ಇಲ್ಲಿ ಇರಲೇ ಇಲ್ಲ. ಇದ್ದಕ್ಕಿದ್ದಾಗೆ ನೀವು ಇಲ್ಲಿಗೆ ಹೇಗ್ ಬಂದ್ರಿ ಹೇಳಿ? ಮತ್ತೆ ಅದೇ ಟ್ರಿಕ್ಸು ಕಣ. ರಕುಲ್ ಜಾನ್ಸನ್ ಅನ್ನು ನೋಡಿ ಕಣ್ಣು ಹೊಳೆಯುತ್ತಾನೆ ಮತ್ತು ಎಲ್ಲರೂ ತಮ್ಮ ಮನೆಗೆ ಹಿಂದಿರುಗುತ್ತಾರೆ. ಪ್ರಕಾಶ್ಗೆ 2 ಮಕ್ಕಳಿದ್ದರು. ದೊಡ್ಡ